ನವರಾತ್ರಿಯ 7ನೇ ದಿನ ನಾವು ದೇವಿಯನ್ನ ಕಾಲರಾತ್ರಿ ಸ್ವರೂಪದಲ್ಲಿ ಆರಾಧಿಸ್ತೀವಿ. ಈ ಹಿಂದೆ ಶುಂಭ ನಿಶುಂಭ ಅಂತ ಇಬ್ರು ರಾಕ್ಷಸರಿರ್ತಾರೆ. ಅವರು ಮೂರೂ ಲೋಕಗಳನ್ನ ಆವರಿಸ್ಕೊಂಡು ದೇವತೆಗಳಿಗೆ ತೊಂದರೆ ಕೊಡ್ತಾ ಇರ್ತಾರೆ. ಹಾಗಾಗಿ ಪಾರ್ವತಿಯವರ ಜೊತೆ ಯುದ್ಧ ಮಾಡೋಕೆ ಅಂತ ಚಂಡಿಯನ್ನ ಸೃಷ್ಟಿ ಮಾಡ್ತಾಳೆ. ಶುಂಭ ನಿಶುಂಭರು ಮೊದಲು ಚಂಡ ಮುಂಡ ಅನ್ನೋ ರಾಕ್ಷಸರನ್ನ ಕಳಿಸ್ತಾರಂತೆ. ಅವರಿಬ್ಬರನ್ನ ಕೂಡ ಚಂಡಿಯು ಸಂಹಾರ ಮಾಡ್ತಾಳೆ. ಹಾಗಾಗಿ ಆಕೆಯನ್ನ ಚಾಮುಂಡಿ ಅಂತ ಕರೆಯೋದು. ಮುಂದೆ ಶುಂಭ ನಿಶುಂಭರು ರಕ್ತ ಬೀಜಾಸುರ ಅನ್ನೋ ಇನ್ನೊಬ್ಬ ರಾಕ್ಷಸನನ್ನ ಕಳಿಸ್ತಾರಂತೆ. ಅವನಿಗೊಂದು ವಿಶೇಷವಾಗಿರುವಂತಹ ವರ ಇರುತ್ತೆ. ಪ್ರತಿ ಸರಿ ಅವನ ರಕ್ತ ಭೂಮಿಗೆ ಬೀಳ್ತಾ ಇದ್ದಂಗೆನೆ ಪ್ರತಿ ಹನಿ ರಕ್ತದಿಂದ ಸಾವಿರಾರು ಜನ ರಕ್ತ ಬೀಜಾಸುರರು ಮತ್ತೆ ಹುಟ್ಕೊಂತಾ ಇರ್ತಾರೆ. ಅವನನ್ನ ಸಂಹಾರ ಮಾಡೋದು ಚಂಡಿಗೆ ತುಂಬಾ ಕಷ್ಟ ಆಗ್ಬಿಡುತ್ತೆ. ಹಾಗಾಗಿ ಕಾಳಿಯನ್ನ ಸೃಷ್ಟಿ ಮಾಡ್ತಾಳೆ. ಈಗ ಕಾಳಿ ಏನ್ ಮಾಡ್ತಾಳೆ ಗೊತ್ತಾ? ಪ್ರತಿ ಸರಿ ರಕ್ತ ಬೀಜಾಸುರನ ರಕ್ತ ನೆಲಕ್ಕೆ ಬೀಳದ ಹಾಗೆ ತನ್ನ ನಾಲಿಗೆಯನ್ನ ಉದ್ದಕ್ಕೆ ಚಾಚಿ ಅವನ ರಕ್ತವನ್ನ ನೆಲಕ್ಕೆ ಬೀಳದ ಹಾಗೆ ತಾನೇ ಸೇವಿಸ್ಬಿಡ್ತಾಳೆ. ಹೀಗೆ ಚಂಡಿ ಹಾಗೂ ಕಾಳಿ ಇಬ್ಬರೂ ಸೇರಿ ರಕ್ತ ಬೀಜಾಸುರನನ್ನ ಸಂಹಾರ ಮಾಡ್ತಾರೆ. ಶುಂಭ ನಿಶುಂಭರನ್ನ ಕೂಡ ಸಂಹಾರ ಮಾಡ್ತಾರೆ. ಕಾಳಿಯ ದೇವಿಯ ಈ ಸ್ವರೂಪವನ್ನ ಕಾಲರಾತ್ರಿಯಾಗಿ ಆರಾಧನೆ ಮಾಡ್ತೀವಿ. ನವರಾತ್ರಿಯ 7ನೇ ದಿನದ ಬಣ್ಣ ನೀಲಿ. ಇದು ಘನತೆಯನ್ನ, ಸ್ವಭಗನ್ನ ಪ್ರತಿಬಿಂಬಿಸುತ್ತದೆ.